ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಬರ್ರಿ, ಇವಾಗ ನಮ್ಮ ಫ್ರೆಂಡು ಪಂಚರ್ ಹಾಕ್ಬೇಕಂತ ಅವ್ನ ಗಾಡಿಗೆ. ಅವ್ನ ಗಾಡಿ ಹೋಗ್ಬಿಟ್ಟು ಸಿಗೋಣ. ಒಂದು ಚಿಕ್ಕಮ್ಮರು ಬೇರೆ ಬರ್ತಾರೆ ಪಾಪು ನೋಡೋಕ್ಕೆ. ಏನು ಮಾಡ್ಬೇಕೇನೋ. ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡು ಆಮೇಲೆ ಸಿಗೋಣ. A few moments later. ಇಂದ ಉಂಡಾಲ ಮಾಮ. ಈ ವಿಡಿಯೋ ಸೇಮ್ ಪೊಸಿಷನ್ ಕೃತಿ ಅಲ್ಲಿದ್ದ. ಸೊ ಇದ್ರ ನಾನಿದ್ದೆ ಈ ಗಾಡಿ ಹಾಕೊಂಡು ಟೈಮ್ ಪಂಚರ್ ಆಗಿದ್ದಕ್ಕೆ ಟೈಮ್ ಅಂತ ಮಾತಾಡಿದ್ರೆ ಬೇರೆ ಏನಾನ ಆಗೋದ್ರೆ ಏನಂತ ಮಾತಾಡ್ತೀಯ. ಗೈಸ್, ಪಂಚರ್ ಆಗ್ತೈತೆ. ಬರ್ರಿ ನಾವು ಮನೆಗೆ ಹೋಗ್ಬಿಟ್ಟು ಸಿಗೋಣ. One eternity later. ಮಗ ಬ್ಲಾಗ್ ಅಂದ್ಬಿಟ್ಟು ಕ್ಯಾಮ್ರಾ ಇಕ್ಕೊಂಡ ಅಷ್ಟೇ, ಮುಗೀತು. ಇದು ಯಾರ ಬಸ್ ಸ್ಟ್ಯಾಂಡ್? ಬರೀ ಡೌಗಳು ನಿಂದು. ಬಸ್ ಸ್ಟ್ಯಾಂಡ್ ಬಾರ್ಗಿ ಫೋನ್ ಹಾಕೇಳೋ. ಚಿಕ್ಕಮ್ಮ ಅವ್ರು ಬರ್ತಾವ್ರೆ, ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಆಮೇಲೆ ಸಿಗೋಣ ಗಾಯ್ಸ್. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಾರೆ. ಏ ಶಿವಣ್ಣ, ಏನ್ ನೀ ಇಲ್ಲಿ? ನಮ್ಮ ಕೊನೆ ತಮ್ಮ ಆಯ್ಸಪ್ರ. ಇನ್ನು ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ ಬರ್ತಾವ್ರೆ. ಎಷ್ಟಕ್ಕೆ ಹೆಲ್ಪ? ಇವಾಗ ಹುಟ್ಟಿರೋ ಪಾಪು ನೋಡಕ್ ಬರ್ತಾರೆ. ಹಳೆ ಪಾಪುನ್ ಕೇಳ್ತಾರೆ. ಬಾಬಾ ಇದೆ, ಬಾಬಾ ಯಾರಲ್ಲದು ಕಾದು ಜಯ ಬಾಬಾ ಎಲ್ಲ. ಇವರು ನಮ್ಮ ಎರಡನೇ ಚಿಕ್ಕಮ್ಮ, ಅವ್ರು ನಮ್ಮ ಲಾಸ್ಟ್ನೇ ಚಿಕ್ಕಮ್ಮ. ಬಂದ ಇನ್ನೊಬ್ಬ ಶಿಷ್ಯ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮಸಂಗನು ಬರೀಟಾನು ಕಾದು ಊರ್ಕೈತ್ಲನು ಚಾಕ ಮಚಲೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನ್ ಮಾಡುದು? ನಮ್ಮ ತಂಗಿ. A few inches later. ಇವಾಗ ಒಂದು ಕಾಮಿಡಿ ನಡೀತು. ಒಂದು ನಿಮಿಷ ಇದೆ ಮಚ. ಲೆಮನ್ನು, ಕೊರಿಯನ್ ಲೀಫು, ಜಿಂಜರು, ಏನದು ಇದೆ ಯಾವುದು ಕರೆಪಕ್ಕ, ಕರ್ಬೇನ್ ಸೊಪ್ಪು. ಅದು ಅವನು ಅಷ್ಟೇ ಅಲ್ಲ, ಅವನಿಗೂ ಇಂಗ್ಲಿಷ್ ಬರಲ್ಲ. ಕೊರಿಯಂಡರ್, ಅದು ಕೊರಿಯಂಡರ್. ಯಾರೋ ನಿಮ್ಗೆ ಹೇಳ್ಕೊಟ್ಟು ಬೇವರ್ಸಿ ನನ್ನ ಮಕ್ಕಳ ಒಬ್ಬರಿಗ ನಾಲೆಡ್ಜ್ ಬೇಡವೇನು? ಬಿಕನಾಸಿ ನನ್ನ ಮಕ್ಕಳ ಒಬ್ಬನು SSLC ಪಾಸ್ ಆಗಿಲ್ಲ. ಎಲ್ಲ ಅನ್ಎಜುಕೇಟೆಡ್ ಪೆಂಗುಂಡೆವು. ಇವನ್ನೆಲ್ಲ ತಗೊಂಡು ದೇಶ ಉದ್ಧಾರ ಮಾಡ್ಬಿಡ್ತೀವಿ, ಅದ್ ಕಟ್ಬಿಡ್ತೀವಿ. ನಾವು ಕೂತ್ಕೊಂಡು ಡಿ ಯೂನಿವರ್ಸ್, ಡಿ ಡುಬಾಕಲ್ಟ್, ಡಿ ಕಲ್ಟ್ಸ್ ಅಂತೆ. ಅದು ಕೊತ್ಮೀರಿಲೆ, ಕೊತ್ತಿಮೀರಿ, ಕರೇಪಾಕಲ್ಲ, ಕರ್ಬೇನ್ ಸೊಪ್ಪು, ಕನ್ನಡ. ಕರಿಬೇವಿನ ಸೊಪ್ಪು, ಕೊತ್ತಿಮೀರಿ, ನಿಂಬೆಹಣ್ಣು ಇಷ್ಟನಾ? ಅಷ್ಟೇ. ಸರಿ, ಫೋನ್ ಹಾಕಿ. 2000 years later. ಗಾಯ್ಸ್, ಇವನು ಈ ಮಳೆಯಲ್ಲಿ ನನ್ನ ಆಂಡ್ರಾಯ್ಡ್ ಫೋನ್ ಅಲ್ಲ, ಬ್ಲಾಗ್ ಬೇಡ ಅಂತಾನೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬರ್ರಿ ಹೋಗೋಣ. Six and a half hours later. ಎಲ್ಲಾಡ್ಕಿ ಸುಬ್ಬಿ ಗಾಯ್ಸ್ ಆಗ್ತಾನೇ ಇರ್ತಾಳೆ. ಅಲ್ಲಿ ನೋಡ್ರಿ, ನಾನು ಏನು ಬಗ್ಗೆ ಮಾತಾಡ್ತಾರೆ, ಅವ್ರು ಏನು ಮಾತಾಡ್ತಾರೆ ಅಂತ. ಎಲ್ಲಾರ್ಕೆ ಬಗ್ಗೆ ಹೇಳ್ತಾರೆ, ಟಾಪಿಕೇ ಚೇಂಜ್ ಮಾಡಿಬಿಡ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಬಾಮ ಇದನ್ನ ಕೀ ಸಿಕ್ಕಿದೆ. ಇರ್ರಿ ಗಾಯ್ಸ್, ನಮ್ಮ ಮನೆ ಲಕ್ಷ್ಮೀ ದೇವಿನ ತೋರಿಸ್ತೀವಿ. ನಮ್ಮಮ್ಮ, ನಮ್ಮ ಅಜ್ಜಿ.
ನೋಡ್ರಿ ಗಾಯ್ಸ್ ಹೆಂಗೆ ಮಲಗ್ತಾಳೆ ಅಂದ್ಬಿಟ್ಟು. ಇವಳು ಆಚೆ ಬಂದು ಮಾತಾಡ್ಸೋಕ್ಕೂ ನನಗೆ ಟೈಮ್ ತೊಗೊಂಡವಳೆ. ನಮ್ಮ ಮನೆಗೆ ಬಂದಾದ್ಮೇಲೆ ಹೊಟ್ಟೆದಲ್ಲಿ ಇರ್ತಾರಲ್ಲ ಆ ಥರ ಮಾತಾಡ್ಸೋಕ್ಕೂ 1 ವೀಕ್ ಏನೋ ಕಲೇಶು 1 ವೀಕೋ 4 ಡೇಸಾ ಸರಿ ಗೊತ್ತಿಲ್ಲ, 1 ವೀಕೋ 4 ಡೇಸು ನನ್ನ ಮಾತಾಡಲ್ಲ. ಆಮೇಲೆ ಮಾತಾಡೋಲ್ಲ. ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ ನಾನು. ಇವಳನ್ನ ಮಾತಾಡಬೇಕು ಅಂದ್ಬಿಟ್ಟು ಎಷ್ಟು ಟ್ರೈ ಮಾಡಿದ್ರೆ ಇವಳು ಮಾತಾಡಿಲ್ಲ. ಲಾಸ್ಟ್ ಬರೋ ದಿವಸ ಮಾತಾಡೋಲ್ಲ, ಇವತ್ತು ಮನೆಗೆ ಬಂದಾಗ ಮಾತಾಡೋಲ್ಲ. 2 ಸತಿ. ಇವಾಗ ಆಡಿಯನ್ಸ್ ಮಾತಾಡ್ಸಪ್ಪ. ಅಲ್ಲಿ ನೋಡ್ರಿ ಮಾಡ್ಕೊಂಡ್ಬಿಟ್ಟಾರೆ. ಮಚ್ಚ ಇಲ್ಲ ಮಚ್ಚ, ನಮ್ಮ ಅಕ್ಕ ಬಂದಿದ್ದೆ ಮಾತಾಡಿದ್ಲು ಮಚ್ಚ. ಹೋಟೆಲಲ್ಲಿ ಇದ್ದಾಗ ಅಷ್ಟೇ ಅವ್ಳು ಬಂದು ಸೆಕೆಂಡ್ ಡೇಗೆ ಮಾತಾಡಿದ್ಲು. ರಿಯಾಕ್ಟ್ ಮಾಡ್ತಾರೆ. ವೆಲ್ಕಮ್ ಟು ಮೈ ಬ್ಲಾಗ್ ಅಂತ ಗಾಯ್ಸ್ ಇದು ರೋಸ್ಟ್ ಮಾಡೋಣ ಇವಂದು ಗ್ಯಾಪ್ನ ಇಕ್ಕೊಳ್ರಿ. ಇದು ನಾನು ಕಲ್ತಿದ್ದು ಒಬ್ರು ನೀನ್ ನೋಡ್ತಿದ್ದೆ ನಿನಗೆ ಅರ್ಥ ಆಗ್ತದೆ. ಅಂದರೆ ಐ ಮೀನ್ ಅವಳು ರಿಯಾಕ್ಟ್ ಮಾಡ್ತಾಳೆ ಮಚ್ಚ ಹೊಟ್ಟೆದಲ್ಲಿದ್ದಾಗ ಓದೋದು ಅಂತಾರ. ಹಾಸ್ಪಿಟ್ಲಲ್ಲೇ ಅಷ್ಟೇ ನಾನಿದ್ದಾಗ ಮಲ್ಕೊಂತಾನೆ ಇದ್ಲು ತುಂಬ. ನಾನು ನಿದ್ದೋಗ್ಮೇಲೆ ಇವಳು ಎದ್ದೊಳ್ತಾ ಇದ್ಲು. ಬಟ್ ಅಕ್ಕ ಹತ್ರ ಆ ಥರ ಅಲ್ಲ, ಆಟ ಆಡ್ತಾಳೆ. ಅದೇ ಮೇಯ್ನ್ ಇವನಿಂದ ಇವನ ವಾಯ್ಸ್ಗೆ ಎದ್ದೊಳೋದು. ಇವನಿಗೆ ಇವನಂದರೆ ತುಂಬ ಇಷ್ಟ. ಏನ? ಹಾಂ ಬಂಟಿ ಮಾಮ. ಗಾಯ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.